ವಿಜಯಪುರ ನಗರ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಇದೀಗ ಬಿಜೆಪಿಯಿಂದ ಉಚ್ಚಾಟನೆ ಶಿಕ್ಷೆಗೆ ಒಳಗಾಗಿದ್ದಾರೆ. ಈ ಕುರಿತು ನಾವು ವಿಜಯಪುರ ನಗರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾಗಿದ್ದು ಮತ್ತು ಯತ್ನಾಳ್ ಅವರ ಒಂದು ಕಾಲದ ಆಪ್ತ ಗೆಳೆಯರಾಗಿದ್ದರು ಮತ್ತು ರಾಜಕೀಯ ಬೆಳವಣಿಗೆಯಲ್ಲಿ ಅವರ ವಿರೋಧಿ ಬಣಗಳಲ್ಲಿ ಗುರುತಿಸಿಕೊಂಡಿದ್ದ ಅಪ್ಪು ಪಟ್ಟಣ್ ಶೆಟ್ಟಿ ಅವರಿದ್ದಾರೆ. ಅವರು ಮಾತಾಡಿಸ್ತೀವಿ. ಉಚ್ಚಾಟನೆ ಕುರಿತು ಏನು ಹೇಳ್ತೀರಿ? ಉಚ್ಚಾಟನೆ ನಾನು ಸ್ವಾಗತ ಮಾಡ್ತೀನಿ. ಪಕ್ಷದ ಒಂದು ಶಿಸ್ತಿಗೆ ಇವತ್ತು ಭಾಳಷ್ಟು ತಡಮಾಡಿ ಇವತ್ತು ನಿರ್ಧಾರ ಆಗಿದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಮೂರನೇ ಬಾರಿ ಅವರು ಹ್ಯಾಟ್ರಿಕ್ ಉಚ್ಚಾಟನೆ ಅಂತ ಹೇಳ್ಬೋದು. ಈಗ ಕೇಂದ್ರಕ್ಕೆ ಏನು ಮನವಿ ಮಾಡ್ಕೊಳ್ತೀರಿ? ಕೇಂದ್ರದವ್ರ ನನ್ನೊಂದು ಮನವಿ ಅದ. ಮೂರನೇ ಬಾರಿಗೆ ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಪದೇ ಪದೇ ಅವ್ರನ್ನ ತಗೊಳ್ಳೋದು ಹೊರಗಡೆ ಹಾಕೋದಕ್ಕಿಂತ ಪರ್ಮನೆಂಟಾಗಿ 6 ವರ್ಷ ಅನ್ನೋದು ಪರ್ಮನೆಂಟಾಗಿಯೇ ಅವ್ರನ್ನ ಪಕ್ಷದ ಹೊರಗಡೆ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ, ನುಕ್ಸಾನು ಆಗಂಗಿಲ್ಲ ಮತ್ತು ಹಿನ್ನಡೆ ಆಗಂಗಿಲ್ಲ. ಪಕ್ಷ ಗಟ್ಟಿದೆ, ಕಾರ್ಯಕರ್ತರು ಗಟ್ಟಿದೆ. ಕೆಲವು 4-6 ಜನ ಏನಾದರೂ ಮಾತಾಡ್ಬೋದು, ಇಲ್ಲ ಅನ್ನಂಗಿಲ್ಲ. ಆ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇವರು ಕೇಂದ್ರ ಮಂತ್ರಿ ಇದ್ದಾಗೂ ಪಕ್ಷಕ್ಕೆ ಏನೂ ಲಾಭ ಆಗಿಲ್ಲ. ಇವರು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಗುರುತಿಸ್ಕೊಂಡಾಗರೂ ಕೂಡ ಎಲ್ಲಿ ಕೂಡ ಲಾಭ ಆಗಿಲ್ಲ. ಇವರಿಂದ ಒಂದು ಸೀಟು ಕೂಡ ಪಕ್ಷಕ್ಕೆ ಆರಿಸಿ ತರುವಂಥದ್ದು ಇವರಿಂದ ಆಗಿಲ್ಲ. ಈಗ ನೀವು ಕೇಂದ್ರದವ್ರಿಗೆ ಏನು ಹೇಳ್ತಾ ಇದ್ದೀರಿ? ಮತ್ತೆ ಉಚ್ಚಾಟನೆ ಶಿಕ್ಷಣ ಹಿಂಪಡಿಬೇಡಿ, ವಾಪಸ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಹಿಂದೆ 2 ಬಾರಿ ಉಚ್ಚಾಟನೆ ಆದಾಗ ಕೂಡ ಅದೇ ನಿಮ್ಮ ಕೇಂದ್ರ ನಾಯಕರು ಯತ್ನಾಳ್ ಅವ್ರನ್ನ ಮರು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ರು. ಅದನ್ನೇ ಸರ್ ನಾವು ವಿನಂತಿ, ಕಳಕಳಿ ವಿನಂತಿ ಅಂದ್ರೆ ಇವ್ರನ್ನ ಯಾವುದೇ ಕಾಲಕ್ಕೂ ವಾಪಸ್ ನೀವು ಪಕ್ಷಕ್ಕೆ ತೊಗೋಬಾರ್ದು. ಯಾಕಂದರೆ ಒಂದು ಶಿಸ್ತು ಅನ್ನೋಂಥ ಪಕ್ಷ, ಇವತ್ತು ಕಾರ್ಯಕರ್ತರ ಪಕ್ಷ ಅನ್ನುವಂಥದ್ದು ನಾವೆಲ್ಲ ಗುರುತಿಸ್ಕೊಂಡಿದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಸಾಮಾನ್ಯ ಕಾರ್ಯಕರ್ತರ ಪಕ್ಷ ಅನ್ನುವಂಥದ್ದು ಇದು ಶಿಸ್ತಿನ ಪಕ್ಷ. ವೈಯಕ್ತಿಕ ಇವತ್ತು ಯಡಿಯೂರಪ್ಪನಲ್ಲಿ ಇರಲಿ, ವಿಜೇಂದ್ರ ಏನಾದರೂ ಇರಲಿ, ಎಲ್ಲೋ ಮಾತಾಡ್ಕೊಳ್ಳಿ. ಒಬ್ಬ ಅಧ್ಯಕ್ಷ ಅಂದ್ಕೊಳ್ಳಿ ಅದು ಪಕ್ಷನೇ ಅವ. ಅವನ ಬಗ್ಗೆ ಮಾತಾಡುವಂಥದ್ದು, ಯಾರ ಬಗ್ಗೆ ಇವತ್ತು ಸದಾನಂದ ಗೌಡ್ರ ಬಗ್ಗೆನೂ ರೆಸ್ಪೆಕ್ಟ್ ಇಲ್ಲ. ಮತ್ತು ಯಾರೊಬ್ಬರು ಅಂದ್ಕೊಳ್ಳೇ ನಿಮ್ಮ ದೀಪ ಹಾರ್ತದೆ. ಮೊನ್ನೆ ಯಾರೊಬ್ಬರು ಸದಾನಂದ ಗೌಡ್ರು ನಿಮ್ಮ ದೀಪ ಹಾರ್ತಾ ಬಂದದ್ದು, ಯಾರು ದೀಪ ಯಾರು ಹಾಕ್ಸಾಕಿ? ಇವ್ರು ಯಾರು? ಇವ್ನು ದೇವರ? ಯಾವುದೇ ಇವ್ರು ಹಿಂದುತ್ವ ನಾಯಕತ್ವನೂ ಇರಲಿಲ್ಲ. ಅದೊಂದು ಟ್ರಂಪ್ ಕಾರ್ಡು. ಇವ್ರ ಮೊದಲು ಯಾವ್ಯಾವ ಟ್ರಂಪ್ ಕಾರ್ಡು ಎಂ ಪಿ ಇದ್ದಾಗನೇ ಬೇಕಾದ್ರೆ ಇತಿಹಾಸ ತೆಗೆದು ನೋಡ್ರಿ. ಟೆಪ್ಪಿಗೆ ಹಾಕ್ಕೊಂಡು ಜಾಳ್ಗಿ ಟೊಪ್ಪಿ ಹಾಕೊಂಡು ನಮಾಜ್ ಮಾಡ್ಯಾರ BJP MP ಇದ್ದಾಗ. JDS ಅಂತೂ ಕಾಮನ್, ಸುರ್ಕುಂಬಾಂಚಾರ ಊರೆಲ್ಲ ಅಡ್ಡಾಡ್ಯಾರ, ಊಟ ಮಾಡ್ಯಾರ. MP ಇದ್ದಾಗೆ ಇವರು ಹೋಗಿ ನಮಾಜ್ ಬಿದ್ದಾರೆ. ಇದಕ್ಕೆ ಸಾಕ್ಷಿ ಅದಾವ. ಬೇಕಾದ್ರೆ ಅವ್ರ ಜೊತೆ ನಮಾಜ್ ಮಾಡಿದವ್ರು ಬೇಕಾದ್ರೆ ನಾನು ಭೇಟಿ ಮಾಡಿಸಿ ಹೇಳಿಸ್ಕೊಡ್ತೀನಿ.